ಬಿ ಎ ಬರಲ್ಲ ಸರ್. ಬಿ ಎ ಬಂದರೆ ಬ್ಯಾ ಆಗುತ್ತಲ್ವಾ? ಕಕ ಬೆಳೆ ಹೋದಾಗ ಬಕ್ಕೆ ಬಿ ಎ ಬರ್ತೀವಲ್ಲ, ಸಕ ಎಸ್ ಎ ಬರ್ತೀವಲ್ಲ ಸರ್, ಆ ಥರ ಬರಲ್ಲ ಅಲ್ಲಿಗೆ? ಇಲ್ಲ, ಬಿ ಎ ಬಂದಾಗ ಬ್ಯಾ ಆಗುತ್ತೆ, ಬಿ ಯು ಬಂದಾಗ ಬ ಆಗುತ್ತೆ. ಸೊ ನಾನು ಯು ಶಬ್ದ ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ? ಯು ಅಕ್ಷರದ ಉಚ್ಚಾರಣೆ ಏನು? ಅ. ಓಕೆ, ಸೊ ನೀವು ಬಿ ಹಾಂ ಹೌದು, ಶಾರ್ಟ್ ವೋವೆಲ್ಸ್ ಲಾಂಗ್ ವೋವೆಲ್ಸ್ ಬರುತ್ತೆ. ಈಗ ಬೇಡ, ಇಷ್ಟು ಬೇಗ ಬೇಡ, ಅದು ಮುಂದೆ ಇದೆ ನಿಮಗೆ. ಓಕೆ, ಸೊ ಬಿ ಎ ನಾನು ನಿಮಗೆ ಹೇಳ್ಕೊಟ್ಟಿದ್ದು ಬ್ಯಾ ಅಂತ ಹೇಳಿದ್ನಲ್ಲ, ಸೊ ಬ್ಯಾನೇ ಕಂಟಿನ್ಯೂ ಮಾಡಿ, ಬಿ ಎ ಬ್ಯಾ. ಸೊ ಬಿ ಎ ಬ ಆಗಲ್ಲ, ಬಿ ಯು ಬ ಆಗುತ್ತೆ ಮುಂದೆ. 70% ನಾನು ಪರ್ಸೆಂಟೇಜ್ ಹೇಳಿದ್ದೀನಿ ಅಲ್ವಾ, 70% ನಾವು ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಬಿ ಯು ಬ, ಬಿ ಎ ಬ್ಯಾನೆ, ಬಿ ಎ ಬ ಆಗೋದಿಲ್ಲ, ಬಿ ಯು ಬ. ಉದಾಹರಣೆ ನೋಡಿ, ಬನ್, ಬಸ್, ಬಂಡಲ್, ಬಸ್ಟ್, ಇವೆಲ್ಲ ಬ ಬ ಬ ಅಂತಲೇ ಬರುತ್ತೆ. ಹಾಗಾದರೆ ಬಿ ಯು ಬಂದಾಗ ಬರೀ ಬಾನೇ ಬರುತ್ತಾ? ಇಲ್ಲ, ಬಿ ಯು ಬಂದಾಗ ಬೇರೆನೂ ಬರುತ್ತೆ, ಬಿ ಯು ಬರ್ಬೋದು, ಬೂ ಬರ್ಬೋದು. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಸೊ ಅದು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅದು ಸಪರೇಟಾಗಿ ನಾವು ಕಲಿಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ಬ. ಓಕೆ, ಸೊ ಇಷ್ಟೇ. ಇಲ್ಲಿ ನಮಗೆ ಕನ್ನಡದಲ್ಲಿ ಸಂಪೂರ್ಣಾಕ್ಷರಗಳು ಅಂತ ನಾವು ಏನು ತೊಗೊಳ್ತೀವಿ, ಆ ಸಂಪೂರ್ಣಾಕ್ಷರಗಳಿಗೆ ಒಂದು ಚಪ್ಪಾಳೆನ, ಒಂದು ರಿದಮ್ ಅಂತ, ಒಂದು ತಾಳ ಅಂತ ತಗೊಂಡಾಗ, ಇಂಗ್ಲೀಷಲ್ಲಿ ಅದೇ ಸಂಪೂರ್ಣಾಕ್ಷರಗಳನ್ನು ನಾವು ತಗೊಂಡಾಗ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಅಕ್ಷರಗಳು ಬರಬಹುದು ಅಥವಾ ಒಂದೇ ಅಕ್ಷರನೂ ಬರ್ಬೋದು. ಅಂದರೆ ಇದರ ಅರ್ಥ ಏನು? ನೀವು ಸೂ ಹೆಂಗೆ ಬಂತು ನಿಮಗೆ? ಸೂನ ಬಿಡಿಸ್ಬೋದಾ? ಯಾರಾದರೂ ಕನ್ನಡದಲ್ಲಿ ಸೂನ ಬಿಡಿಸ್ರಿ, ಸೂನ ಬಿಡಿಸ್ರಿ. ಹಾಂ, ಸ ಪ್ಲಸ್ ಉ, ಸು, ಸ ಪ್ಲಸ್ ಉ, ಸು. ಓಕೆ, ಈ ಅಪ್ರಜ್ಞಾವಂತ. ನಾನು ಬೇರೆ ಸ್ಲೈಡ್ ತೊಗೊಳ್ತೀನಿ. ಗೊತ್ತಾಗುತ್ತೆ, ಒಂದೇ ಸಲಕ್ಕೆ ಗೊತ್ತಾಗೋದಿಲ್ಲ, ಡೋಂಟ್ ವರಿ. ಅದು ನಿಧಾನಕ್ಕೆ, ಅದಕ್ಕೆ ನಾನು ಹೇಳಿದೆ ನಿಮಗೆ, ಸ್ವಲ್ಪ ಗಮನವಿಟ್ಟು ಕೇಳಿ. ಸ್ವಲ್ಪ ಅಲ್ಲಿ ಇಲ್ಲಿ ಟಿ ವಿ ನೋಡೋಕ್ಕೆ ಹೋಗಬೇಡಿ, ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾ ನಿಂತ್ಕೋಬೇಡಿ. ಜಸ್ಟು ಎಲ್ಲ ಗಮನ ಇಲ್ಲೇ ಇರಲಿ. ಏನಿಲ್ಲ, ಕನ್ನಡ ನಿಮಗೆ ಕನ್ನಡದಲ್ಲಿ ಮಕ್ಕಳಿಗೆ ನೀವು ಹೇಗೆ ಹೇಳ್ಕೊಡ್ತೀರಿ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿದೆಯಲ್ವಾ? ಅದೇ ಇಲ್ಲಿ ನಾನು ನಿಮಗೆ ಇಂಗ್ಲೀಷಲ್ಲಿ ಹೆಂಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಸುಸಂಸ್ಕೃತನೇ ತಗೊಳ್ಳೋಣ. ಸುಸಂಸ್ಕೃತ ಅಂತ ನಾವು ಇದನ್ನು ಬಿಡಿಸೋದಾದರೆ ಒಂದು ವೇಳೆ ಹೆಂಗೆ ಬಿಡಿಸ್ತೀವಿ? ಸ ಉ. ಇದನ್ನು ಹೆಂಗೆ ಬಿಡಿಸ್ತೀವಿ? ರೈಟ್. ಅಮ್ ಅಂತಲೇ ತಗೊಳ್ಳೋಣ. ಸ ಪ್ಲಸ್ ಅ ಪ್ಲಸ್ ಮ. ಇಲ್ಲಿ ಬರುತ್ತೆ, ಇಲ್ಲಿ ಅಲ್ಲ, ಸೊನ್ನೆ ಬೇಡ, ಸೊನ್ನೆ ತೊಗೊಂಡ್ರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಇಲ್ಲಿ ಇದು ಸ್ಕ್ರೂ ಏನಾಗುತ್ತೆ? ಸ ಅಲ್ಲ, ನನಗೆ ಇದು ಬೇಕು, ಇದು ಆ ಬೇಕು, ಅದಕ್ಕೆ ನಾನು ಸ ಅ ಅಮ್ ಅಲ್ಲ, ಸಾರಿ, ಸ ಅಮ್, ಸಮ್. ಓಕೆ, ಇದು ಸ ಆದಮೇಲೆ ಕ ಒತ್ತು, ರ. ಕಾಗುಣಿತ ಹಂಗಿಲ್ಲ, ನಾವು ಇಂಗ್ಲೀಷ್ ತಾನೇ ಕಲಿತಿರೋದು. ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಬೇಕಾದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದನ್ನು ಸ ಕ ಆಮೇಲೆ ರ, ಅರ್ಕ ಒತ್ತು, ಅಲ್ಲ ಸಾರಿ, ಇದು ರ ಒತ್ತು. ಓಕೆ, ಆಮೇಲೆ ಆ ಪ್ಲಸ್ ಆ, ಅವಾಗ ಏನಾಗುತ್ತೆ? ಸ ಕ ರ ಆ, ಸ್ಕ್ರ. ಆಮೇಲೆ ತ ಪ್ಲಸ್ ಅ. ಓಕೆ, ಸೊ ಈಗ ಎಲ್ಲ ಗಮನಿಸಿದ್ದೀರಾ ನೀವು? ಒಂದು ಎಲ್ಲ ಸಿಲಬಲ್ ಅಂತ ನಾನು ಹೇಳಿದೆ. ಎಲ್ಲ ಸಿಲಬಲಲ್ಲೂ ಇಲ್ಲಿ ನಿಮಗೆ ಸ್ವರ ಇದ್ದೇ ಇದೆ ಅಲ್ವಾ? ಇಲ್ಲಿ ಸ್ವರ ಇದೆ, ಇಲ್ಲಿ ಸ್ವರ ಇದೆ. ಒಂದೊಂದು ಸಿಲೆಬಲ್, ಒಂದೊಂದು ಚಪ್ಪಾಳೆ ಅಂತ ನಾವು ತೊಗೊಂಡಾಗ, ಒಂದೊಂದು ಇದು ಅಂತ ತೊಗೊಂಡಾಗ ಎಲ್ಲದರಲ್ಲೂ ಸ್ವರಗಳಿದ್ದಾವೆ.
ಸ್ವರಗಳಿಲ್ದೇ ಒಂದು ಅಕ್ಷರ ಕಂಪ್ಲೀಟ್ ಆಗೋದಿಲ್ಲ. ಅದು ನಮಗೆ ಕನ್ನಡದಲ್ಲಿ ಅಷ್ಟು ನಮಗೆ ಅಷ್ಟಾಗಿ ನಮಗೆ ಫೀಲ್ ಆಗಲ್ಲ ಕನ್ನಡದಲ್ಲಿ. ಓಕೆ, ಕನ್ನಡದಲ್ಲಿ ನಾವು ಯಾವತ್ತೂ ಈ ಥರ ಮಾಡಿಲ್ಲ ಅಲ್ವಾ, ಸ ಉ ಅಂತೇನು ಯಾವತ್ತೂ ಮಾಡಿಲ್ಲ. ಆಮೇಲೆ ಸ ಅ ಯಾವತ್ತೂ ಈ ಥರ ಯಾರು ಹೌದಾ, ಅಂದರೆ ಇನ್ನೂ ಒಳ್ಳೇದಾಯ್ತು ಬಿಡಿ. ಹಾಂ 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 ಒಳ್ಳೆಯದೇ. ಓಕೆ, ಅದು ಸರಿಯಾದ ವಿಧಾನ. ಅಂದರೆ ನಿಮಗೆ ಕನ್ನಡ ಸ್ಕೂಲಲ್ಲಿ ಕಾಗುಣಿತ ಹಾಗೆ ಹೇಳ್ಕೊಟ್ಟಿದ್ರೆ ಅಂದರೆ ಸರಿಯೇ. ಅದು ನಿಮಗೆ ಹಂಗೆ ಹೇಳ್ಕೊಟ್ಟಿದ್ರೆ ಇಂಗ್ಲೀಷು ಸ್ವಲ್ಪ ಈಸಿ ಆಗುತ್ತೆ ಈಗ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅಂದರೆ ಹಾಂ ಹಾಂ ಅದೇ. ಬಟ್ ಅದು ಕಾಗುಣಿತ ಬಿಡಿಸ್ಬೇಕಾದ್ರೆ ಕಾಗುಣಿತನ ಬಿಡಿಸಿ ಹೇಳಬೇಕಾದ್ರೆ ಕೆಲವು ಸ್ಕೂಲಲ್ಲಿ ಕಾಗುಣಿತನ ಬಿಡಿಸಿ ಹೇಳ್ಕೊಡ್ತಾರೆ, ಕೆಲವು ಸ್ಕೂಲಲ್ಲಿ ಹೇಳ್ಕೊಡಲ್ಲ, ಬಿಡಿಸಲ್ಲ. ಕಕ್ಕಲ್ಗೊಟ್ಟು ಕಾ ಕಿಳಿ ಕಾ ಹಂಗೆ ಹೇಳ್ತಾರೆ. ಬಟ್ ಅದು ಕಾಮನ್ ಆಗಿ ಈ ಥರ ಬಿಡಿಸಿ ಹೇಳೋದು ಭಾಳ ಕಡಿಮೆ ಅಂತ ಅನಿಸುತ್ತೆ ನನಗೆ. ಬಟ್ ಕೆಲವು ಸ್ಕೂಲಲ್ಲಿ ಈ ಥರ ಹೇಳ್ಕೊಟ್ಟಿದ್ದಾರೆ. ಹಾಂ ಹೌದು ಹಾಗೆ. ಓಕೆ, ಸೊ ಈಗ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಈಗ ನಾನು ಸಿಲೆಬಲ್ ಹೇಳೋದು. ಸು ಅಲ್ಲಿ ಉ ಇದೆ, ಸಮ್ಮಲ್ಲಿ ಸ ಮತ್ತು ಆ ಇದೆ, ಮ ಇದೆ. ಓಕೆ, ಸ್ಕೃ ಅಲ್ಲಿ ನಿಮಗೆ ಆ ಇದ್ದೇ ಇದೆ, ಸಂಸ್ಕೃ ಸಂ ಸರಿ ಆಯ್ತಮ್ಮ. ಓಕೆ, ತ ಅಲ್ಲಿ ನಿಮಗೆ ತ ಮತ್ತು ಆ ಇದೆ. ಓಕೆ, ಆ ಇದರ ಅರ್ಥ ಏನು? ನಿಮಗೆ ಒಂದು ಸಂಪೂರ್ಣ ಅಕ್ಷರ ಆಗಬೇಕು ಅಂತ ಹೇಳಿದ್ರೆ, ಸಂಪೂರ್ಣ ಅಕ್ಷರ ನಾನೊಂದು ಸಿಲೆಬಲ್ ಅಂತ ಹೇಳ್ತೀನಿ. ಓಕೆ, ಸಿಲೆಬಲ್ ಈಕ್ವಲ್ ಟು ಸಂಪೂರ್ಣ ಅಕ್ಷರ. ಕನ್ನಡದಲ್ಲಿ ಸಂಪೂರ್ಣ ಅಕ್ಷರ, ಇಂಗ್ಲೀಷಲ್ಲ. ಸಂಪೂರ್ಣ ಅಕ್ಷರ ಆಗಬೇಕು ಅಂತ ಹೇಳಿದ್ರೆ, ಸಿಲೆಬಲ್ ಆಗಬೇಕು ಅಂತ ಹೇಳಿದ್ರೆ ನಿಮಗೊಂದು ವೊವೆಲ್ ವಿಚ್ ಈಸ್ ಸ್ವರ ಇರಲೇಬೇಕು. ಓಕೆ, ಸ್ವರ ಇದ್ರೇ ಅದೊಂದು ಸಂಪೂರ್ಣ ಅಕ್ಷರ ಆಗೋದು. ಸೊ ಆ ಸಂಪೂರ್ಣ ಅಕ್ಷರ ಅಂತ ನಾನು ಹೇಳಿದಾಗ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಸಿಲೆಬಲ್ ಅಂತ ಹೇಳ್ತೀವಿ, ಸಿಲೆಬಲ್. ಓಕೆ, ಸೊ ಈಗ ಇಂಗ್ಲೀಷ್ ಪ್ರಕಾರ ಸಿಲೆಬಲ್ ಅಂದರೆ ಒಂದು ಸಂಪೂರ್ಣ ಅಕ್ಷರದಲ್ಲಿ ಒಂದು ಸ್ವರದ ಶಬ್ದ ಇರಬೇಕೇ ಹೊರತು ಸ್ವರಗಳೇ ಇರಬೇಕು ಅಂತಿಲ್ಲ. ಸ್ವರದ ಶಬ್ದ ಇರಬೇಕಷ್ಟೆ. ಅಂದರೆ ಎ ಅಂತ ಇರ್ಬೋದು, ಆ ಅಂತ ಇರ್ಬೋದು, ಲಾಂಗ್ ವೊವೆಲ್ ಶಾರ್ಟ್ ವೊವೆಲ್ ಯಾವ್ದು ಬೇಕಾದ್ರೆ ಇರ್ಬೋದು. ಲಾಂಗ್ ಇರ್ಬೋದು, ಶಾರ್ಟ್ ಇರ್ಬೋದು. ಈಗ ಆ ಎ ಇ ಅ ಶಾರ್ಟ್, ಸೊ ಈ ಶಬ್ದ ಇರ್ಬೋದು. ಎ ಇ ಐ ಒ ಯು ಈ ಶಬ್ದ ಇರ್ಬೋದು. ಸೊ ಇದನ್ನೆಲ್ಲ ನಾವು ಎ ಇ ಐ ಒ ಯು ಅಂತ ತಗೊಂಡಾಗ ಅಲ್ಲಿ ಕನ್ನಡದಲ್ಲಿ ನಾವು ಅದು ಸ್ವರ ಏನು ಗೊತ್ತಾ, ಒಂದೇ ಸೌಂಡ್ ಬರುತ್ತೆ. ಎ ಅಂತ ಹೇಳಿದ್ರೆ ಒಂದೇ ಸೌಂಡ್ ಬರುತ್ತೆ, ಇ ಅಂತ ಹೇಳಿದ್ರೆ ಸೌಂಡ್ ಒಂದೇ. ಬಟ್ ಇಂಗ್ಲೀಷಲ್ಲಿ ಏನು ಅಂತ ಹೇಳಿದ್ರೆ ಇ ಅಂತ ಬಂದಾಗ, ಉದಾಹರಣೆಗೆ ಜೀಪ್ ಅಂತಿದೆ, ಆದರೆ ಇಲ್ಲಿ 2 ಅಕ್ಷರಗಳಿದ್ದಾವೆ. ಅಕ್ಷರಗಳು 2 ಇದೆ, ಅದರ ಉಚ್ಚಾರಣೆ ಒಂದೇ, ಇ ಅಲ್ವಾ. ಸೊ ಹಾಗಾಗಿ ನಾವು ಅದನ್ನು ಒಂದೇ ಸಿಲೆಬಲ್ ಅಂತಲೇ ತೊಗೊಳ್ತೀವಿ, ಸಿಂಗಲ್ ಸಿಲೆಬಲ್. ಅಕ್ಷರಗಳು 2 ಇರಬಹುದು, 2ಕ್ಕಿಂತ ಜಾಸ್ತಿನೇ ಇರ್ಬೋದು, ಆದರೆ ಅದು ಸ್ವರ, ಅದು ಮಾಡುವಂತಹ ಶಬ್ದ ಏನಿದೆ ಅದನ್ನು ನಾವು ಕೌಂಟಿಗೆ ತೊಗೋಬೇಕು, ಲೆಕ್ಕಕ್ಕೆ ತೊಗೋಬೇಕು. ಓಕೆ, ಸೊ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳಬೇಕು ಅಂತ ಹೇಳಿದ್ರೆ ವರ್ಡ್ಸನ್ನು ನೋಡೋಣ, ಅವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಇಲ್ಲಿ ಇದು ಡೆಫಿನಿಷನ್. ಇದನ್ನು ನಾಳೆ ಕೂತ್ಕೊಂಡು ನೋಡಿರಿ, ಇಲ್ಲಾಂದರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಆಲ್ರೆಡಿ ನಾನು ನಿಮಗೆ ಸ್ವಲ್ಪ ಅರ್ಥ ಮಾಡಿಸಿದ್ದೀನಿ. ಸೊ ಸಿಲೆಬಲ್ ಅಂದರೆ ಒಂದು ಪದದ ಒಂದು ಸ್ವರಾಕ್ಷರ ಶಬ್ದದ ಉಚ್ಚಾರಣೆಯ ಭಾಗ ಅಷ್ಟೇ, ಅದಕ್ಕೆ ಸಿಲೆಬಲ್ ಅಂತ ಹೇಳೋದು. ಅದು ಬಿಡಿ, ಇಂಗ್ಲೀಷಲ್ಲಿ ಬಿಟ್ಬಿಡಿ. ಸೊ ಇದು ತಲೆ ಕೆಡಿಸ್ಕೊಂಬಿಡಿ. ಇದು ನಾಳೆ ಕರೆಕ್ಟಾಗಿ ಕೂತ್ಕೊಂಡು 3-4 ಸಲ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಗೊತ್ತಾಗುತ್ತೆ. ಈಗ ಅಂದರೆ ಒಂದು ಪದದ ಒಂದು ಸ್ವರಾಕ್ಷರ ಅಂದರೆ ಇಲ್ಲಿ ಆ, ಇದು ಸ್ವರ ತಾನೇ. ಎ ಅನ್ನೋದು ಸ್ವರ. ಎ ಅನ್ನೋದು ಏನು ಸೌಂಡ್ ಮಾಡ್ತಾ ಇದೆ ಅಲ್ಲಿ, ಆ ಅಂತ ಸೌಂಡ್ ಮಾಡ್ತಾ ಇದೆ. ಅದಕ್ಕೆ ನಾವು ಸಿಲೆಬಲ್ ಅಂತ ಹೇಳೋದು. ಅಂದರೆ ಒಂದು ಸಿಲೆಬಲ್ ಅಂದರೆ 1 ಅಕ್ಷರ ಇರ್ಬೋದು, 2 ಅಕ್ಷರ ಇರ್ಬೋದು, 3 ಅಕ್ಷರ ಇರ್ಬೋದು, 4 ಅಕ್ಷರ ಇರ್ಬೋದು. ಬಟ್ ಅದು ಎಲ್ಲದು ಅದರಲ್ಲಿ ಸ್ವರ ಇರಲೇಬೇಕು. ಸ್ವರ ಇಲ್ಲದೇ ನಮಗೆ ಒಂದು ಪದ ಇರೋಕ್ಕೆ ಚಾನ್ಸೇ ಇಲ್ಲ. ಇದ್ದಾವೆ ಒಂದು 2-3 ಪದಗಳಿದ್ದಾವೆ. ಉದಾಹರಣೆಗೆ ರಿದಮ್, ಅದರಲ್ಲಿ ಸ್ವರ ಅಕ್ಷರ ಸೌಂಡ್ ಇದ್ದೇ ಇರುತ್ತೆ, ಸ್ವರನೇ ಇರಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ. ಸ್ವರ ಸೌಂಡ್ ಬೇರೆ, ಸ್ವರ ಅಕ್ಷರ ಬೇರೆ. ಸೊ ಇಲ್ಲಿ ಆ್ಯಕ್ಟ್ ಅಂತಿದೆ, ಆ್ಯಕ್ಟ್.
ಸೊ ಇದಕ್ಕೆ ನಾವು ಸಿಂಗಲ್ ಸಿಲೆಬಲ್ ವರ್ಡ್ ಅಂತ ಹೇಳಿ ಸಿಂಗಲ್ ಸಿಲೆಬಲ್ ವರ್ಡ್ ಸಿಲೆಬಲ್ ಅಂದರೆ ಏನಂತ ಹೇಳ್ತೀನಿ. ಸಿಲೆಬಲ್ ಅಂದರೆ ಒಂದು ಚಪ್ಪಾಳೆಯಲ್ಲಿ ಹೇಳಿ ಮುಗಿಸುವಂಥದ್ದು ಒಂದು. ಇನ್ನೊಂದು ಆ್ಯಕ್ಟ್ ಅಂತಿದೆಯಲ್ಲ ಅದು ಒನ್ ಸಿಲೆಬಲ್ ವರ್ಡ್. ಆ್ಯಕ್ಟ್ ಮುಗೀತು. ನಾನು ಒಂದು ಚಪ್ಪಾಳೆ ತಟ್ಟೋಷ್ಟರಲ್ಲಿ ಆ್ಯಕ್ಟ್ ಅನ್ನೋದು ಮುಗ್ದೇ ಹೋಯಿತು. ನೆಕ್ಸ್ಟ್ ಯಾವುದು? ಬೆಟ್ ಬಿಟ್ ಪಾಟ್. ಇದು ಒಂದೊಂದು ಚಪ್ಪಾಳೆ ಹೊಡೆಯೋಷ್ಟರಲ್ಲಿ ಮುಗೀತು. ಅದರಲ್ಲಿ ಒಂದೇ ಒಂದು ಸ್ವರ ಇದೆ. ಇದರಲ್ಲಿ ಎ ಇದೆ, ಇದರಲ್ಲಿ ಇ ಇದೆ, ಮಧ್ಯದಲ್ಲಿದೆ. ಬಟ್ ಕೊನೆಯಲ್ಲಿ ಮಧ್ಯದಲ್ಲಿರ್ಬೋದು, ಇಲ್ಲ ಸ್ಟಾರ್ಟಿಂಗಲ್ಲಿ ಇರ್ಬೋದು. ಓಕೆ, ಸೊ 5 ನಿಮಿಷ ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ತೊಗೊಂಡು ಕಂಟಿನ್ಯೂ ಮಾಡೋಣ.